ಹೇಗೆ ಬದುಕಬೇಕು ಮನುಷ್ಯ? ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ, ವಿವೇಕದಿಂದ ಬದುಕಬೇಕಾಗ್ತದೆ. ಈ ಜಗತ್ತು ಅಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದಿರ್ತೈತಿ ಅಂತಲ್ಲ, ಸ್ವಲ್ಪ ಒಳ್ಳೇದಿರ್ತೈತಿ, ಕೆಟ್ಟದ್ದಿರ್ತೈತಿ. ಇದು ಸಮ್ಮಿಶ್ರಣ ಜೀವನ. ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ. ಈಗ ಬೆಂಗಳೂರು ಐತಿಲ್ಲ, ಬೆಂಗಳೂರು ನೋಡ್ರಿ ನೀವು, ಬೆಂಗಳೂರಿಗೆ ಆ ಊರಾಗ ಗಟಾರ್ ಹರಿಯೋದಿಲ್ಲೇನು? ಎಷ್ಟು ಗಟಾರ್ ಹರಿತಾವ ಆ ಊರಾಗ. ಯಾರ ಬೆಂಗಳೂರಿಗೆ ಏನಂತ ಕರೆದಾರ? ಗಟಾರಗಳ ನಗರಿ ಅಂತ ಕರೆದಾರ. ಏನಂತ ಕರೆದಾರ? ಉದ್ಯಾನಗಳ ನಗರಿ ಅಂತ ಕರೆದಾರ. ಗಟಾರ ಐತಿ, ಅದ್ರ ನೋಡುವ ಕಣ್ಣು ಬೇಕಷ್ಟೆ. ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ, ಕೊಪ್ಪಳಕ್ಕೆ ಬರುವಾಗ ಎಲ್ಲ ಚಲೋನೇ ಇರ್ತೈತಿ. ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ, ಒಂದಿಷ್ಟು ಹೂವನೂ ಇರ್ತಾವೆ. ಎರಡೂ ಕಾಣ್ತಾವೆ ಕಣ್ಣಿಗೆ. ಹೊಲಸು ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ, ಕೊಪ್ಪಳದ ತಿಪ್ಪಿ ಪ್ರಚಾರ ಮಾಡಬಾರ್ದು, ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು. ಅದು ಜೀವನ. ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ. ಹೇಗೆ ಬದುಕಬೇಕು ಮನುಷ್ಯ? ವ್ಯಸೇಮ ದೇವ ಹಿತಂ ಯದಾಯು. ಒಬ್ಬ ಋಷಿ ಹೇಳ್ತಾನೆ, ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ, ವ್ಯಸೇಮ ದೇವ ಹಿತಂ ಯದಾಯು. ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ, ನನಗೆ ಸಂತೋಷ ಕೊಡುವುದಲ್ಲ, ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು. ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು. ದೇವನಿಗೆ ಸಂತೋಷ ಆಗಬೇಕು. ಇದು ಜೀವನ, ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದಿಸ್ ಲೈಫ್ ಇಟ್ ಈಸ್ ಎ ಡಿವೈನ್ ಗಿಫ್ಟ್. ಇದು ದೇವನ ಕೊಡುಗೆ ಈ ಬದುಕು. ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ, ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು. ಮನುಷ್ಯ ಹಾಗೆ ಬದುಕಬೇಕಾಗ್ತದೆ. ನೀವು ನೋಡಿ, ಒಂದು ನವಿಲಿರ್ತದೆ. ನವಿಲು ಹೆಂಗೆ ಬದುಕ್ತೈತೆ ನೋಡಿ. ನವಿಲ ಮೇಘಗಳ ಗರ್ಜನೆ ಆದ್ರೆ ಸಾಕು ಕುಣಿತೈತಿ. ನೀವೆಲ್ಲ ಕೇಳಿರಿಲ್ಲ? ನವಿಲು ಯಾವಾಗ ನೃತ್ಯ ಮಾಡ್ತೈತಿ ಅಂದ್ರೆ, ಯಾವಾಗ ಮೇಘಗಳ ಗರ್ಜನೆ ಆಗ್ತದೆ ಅವಾಗ ನವಿಲು ಕುಣಿತಿರ್ತೈತಿ. ಇನ್ನೂ ಮಳೆನೇ ಆಗಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣಿತಿರ್ತೈತಿ. ಕೋಗಿಲೆ ಹಾಡ್ತೈತಿ. ಕೋಗಿಲೆ ಯಾವಾಗ ಹಾಡ್ತೈತಿ? ಬರೇ ಮಾವಿನ ಗಿಡದೊಳಗೆ ಚಿಗುರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ, ಸುಮ್ಮನೆ ಮಾವಿನ ಗಿಡದೊಳಗೆ ಒಂದಿಷ್ಟು ಚಿಗುರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಅದು ಮಾವಿನ ಗಿಡ ಬಿಟ್ಟು ಹಣ್ಣು ಬಂದು ಇವ ಮನುಷ್ಯನ ಮನೆ ತುಂಬ ಹಣ್ಣಿದ್ದು ಇವ ಅಳ್ಕೊಂತ ಕುಂತಿದ್ದ. ಆ ಗಿಡ ಕೇಳ್ತ ಮನುಷ್ಯಾಗಲ್ಲೋ, ಆ ನವಿಲೈತಿ, ನವಿಲಿಗೆ ಮಳಿನ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ನೃತ್ಯ ಮಾಡಕತ್ತೈತಿ. ಕೋಗಿಲೆಗೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಗಿಡದಾಗ, ಬರೇ ನನ್ನ ಹೃದಯದೊಳಗೆ ಒಂದಿಷ್ಟು ಚಿಗುರು ಬಂದೈತಿ, ಬರೇ ಚಿಗುರು ಬಂದ್ರೆ ಅದನ್ನು ತಿಂದು ಹಾಡಾಕತ್ತೈತಿ. ನಿನಗೆ ಎಲ್ಲ ಮನೆ ತುಂಬ ಹಣ್ಣು ತುಂಬಿನಿ, ನೀ ಯಾಕೆ ಕಳಾಕತ್ತಿ ಅಂದ. ಗಿಡ ಕೇಳ್ತು. ಇವ ಅಂದ, ಇನ್ನೂ ರೇಟ ಬಂದಿಲ್ಲ ಮಾವಿನ ಹಣ್ಣಿಂದಂತ ಇವ ಅಂತ. ಬದುಕುವ ರೀತಿ ಆಗಿದೆ ನೋಡಿ. ನಿಸರ್ಗ ಅಷ್ಟು ಸುಂದರವಾಗಿ ಬದುಕ್ತದೆ, ಆದರೆ ಮನುಷ್ಯನಿಗೆ ಬದುಕಕ್ಕೆ ಬರುವಂಥ